ಈಗಾಗಲೇ 25ನೇ ದಿನದ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲರೂ ತುಂಬ ಪ್ರೀತಿಯಿಂದ ಆಸೆ ಪಟ್ಟು ಸಿನಿಮಾ ಥಿಯೇಟ್ರ್ ಒಳಗಡೆ ಬರ್ತಾ ಇದ್ದಾರೆ. 2 ಸಾರಿ ಮಂತ್ರಿ ಆಗಿದ್ದಂಥ ಹಿರಿಯರು ಬಂದು ಸಿನಿಮಾನ ನೋಡಿ ಅದನ್ನು ಸಿನಿಮಾಗೆ ಹೋಲಿಸಿ, ಅವರ ಬದುಕಿಗೆ ಹೋಲಿಸಿ ಎಲ್ಲವನ್ನೂ ಮಾತಾಡ್ತಾ ಇರೋದೇ ತುಂಬ ಹೆಮ್ಮೆಯ ವಿಷಯ ಇವತ್ತು. ಸೊ ಹಂಗಾಗಿ ತಾವು ಮತ್ತೊಂದು ಸರಿ ಮಂತ್ರಿಯಾಗಿ ಗೆದ್ದು ಎಲ್ಲವನ್ನು ನಿವಾರಣೆ ಬದಲಾಯಿಸಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಹೌದಮ್ಮ, ಎಲ್ಲ ಕಡೆ ಫ್ಯಾಮಿಲಿಗಳೆಲ್ಲ ಬಂದು ನೋಡ್ತಾ ಇರೋದು ನನ್ನ ದೊಡ್ಡ 25 ದಿನದ ಸಿನಿಮಾ ಕಾಲಿಟ್ಟಿದೆ. ಫ್ಯಾಮಿಲಿ ಆಡಿಯನ್ಸ್ ಜೊತೆಗೆ ವಿದ್ಯಾರ್ಥಿಗಳನ್ನು ಕೂಡ ಸಿನಿಮಾ ಸೆಳೀತಾ ಇದೆ ಸರ್. ಎಕ್ಸಾಕ್ಟ್ ತುಂಬ ಖುಷಿ ಇದೆ ಅಮ್ಮ. ವಿದ್ಯಾರ್ಥಿಗಳು ಬರ್ತಿರೋದು, ಫ್ಯಾಮಿಲಿ ಬರ್ತಾರೆ, ನಮಗೆ ತುಂಬ ನಾವು ಅಂದ್ಕೊಂಡಿದ್ದು ಎಲ್ಲ ಈಡೇರ್ತಾ ಇದೆ ಅಂತ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಸಾರ್ ಆಗಲಿ ಮತ್ತು ಇವರು ನೋಡಲಿ. ಆ್ಯಕ್ಚುಲಿ ನಾನು ಮಾಡಿದ ಕತೆ ಸಂಪೂರ್ಣ ನಿಮಗೆ ಅರ್ಥ ಆಗಿದೆ. ನನಗೆ ಎಷ್ಟೋ ಸಾರಿ ಬೇರೆ ವರ್ಗರ ತುಳಿಯೋದು ಹಂಗಿಲ್ಲ. ನಮ್ಮ ಯಾವ ಜನಾಂಗ ಇರುತ್ತೋ ಅವರಿಂದನೇ ಅದು ತುಳಿತಕ್ಕೆ ಒಳಗಾಗುತ್ತೆ. ನಾಟ್ ಓನ್ಲಿ ಶೋಷಿತರು ಅಂತಲ್ಲ, ಪ್ರತಿ ವರ್ಗನೂ ಮೋಸ ಹೋಗೋದು ಆ ವರ್ಗದಿಂದನೇ ನನ್ನ ಕತೆ ಆಗಿತ್ತು. ನಾನು ಬೇರೆ ವರ್ಗನ ಮಾತಾಡೋದೇ ಕತೆ ಅಲ್ವೇ ಅಲ್ಲ. ಇದು ತಪ್ಪು ದಾರಿ. ಇದು ಯಾವುದೇ ವರ್ಗ ಆಗಿ ತಗೊಳ್ಬೋದು. ನಾವು ಮೋಸ ಹೋಗೋದು ಅದೇ ವರ್ಗದಿಂದನೇ, ಯಾಕಂದ್ರೆ ನಾವು ನಂಬೋದೇ ಅವ್ರನ್ನ. ಸೊ ಅದು ನನ್ನ ಕತೆ. ಸಾರ್ ಕರೆಕ್ಟಾಗಿ ಹೇಳಿದರು ಆ ವಿಚಾರನ. ನನಗೆ ತುಂಬ ಖುಷಿ ಆಯಿತು ಸರ್. ನೀವು ತುಂಬ ನಂದ ಸರ್ ತುಂಬ ಇದು ಹೇಳೋದಂದರೆ, ಪ್ರತಿಯೊಬ್ಬರು ಒಂದು ಬಸವಣ್ಣ, ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ನಿಜ ಅದು. ಅಂದರೆ ಸಂವಿಧಾನ ಫಸ್ಟ್ ಮೂಲ ಬಸವಣ್ಣ, ಅವರಿಂದ ಅದು ಶುರುವಾಯಿತು. ಅಂಬೇಡ್ಕರಿಂದ ಒಂದು ದೊಡ್ಡ ಕ್ರಾಂತಿ ಆಯಿತು, ಡಾಕ್ಯುಮೆಂಟಲ್ಲಿ ಬಂತು. ಅದಕ್ಕೆ ಅವೆರಡಕ್ಕೆ ನಿಲ್ಲಕ್ಕೆ ಒಂದು ಕ್ರಾಂತಿ, ಒಂದು ಕೊಡ್ಲಿ ರಾಚಯ್ಯ, ಸಂಗೊಳ್ಳಿ ರಾಯಣ್ಣ ತುಂಬ ಕರೆಕ್ಟಾಗಿ ಹೋಲಿಕೆ ಮಾಡಿದೆ ಸರ್. ತುಂಬ ಖುಷಿ ಆಯಿತು. ಅಂದರೆ ಸಿನಿಮಾ ನೋಡಿದಾಗ ಈ ಥರದ ಒಂದು ಯೋಚನೆ ಅವ್ರು ಮೂಡೋದೇ ನನ್ನ ಉದ್ದೇಶ. ಅದಾಗಿದೆ, ನನಗೆ ತೃಪ್ತಿ ಇದೆ. ಥ್ಯಾಂಕ್ ಯು ಸರ್. ಸಕ್ಸಸ್ಗೆ ಮೂಲ ಮಂತ್ರ ಇವರೇ. ಸಾರು ನಿಂತು ಆ ಸಿನಿಮಾನ ಅಂದರೆ ತಲುಪಿಸುವಲ್ಲಿ ಫಸ್ಟ್ ಡೇ ನಮಗೆ ತುಂಬ ಒಂದು ಆತಂಕದಿತ್ತು. ಬಟ್ ಸಾರ್ ಈ ಸಿನಿಮಾ ಬೇರೆ ಇದೆಯಪ್ಪ, ನಾವು ಬೇರೆನೇ ಮಾಡಿದ್ದೀವಿ ಅಂತ ಸಾರ್ ನಿಂತು ಅದು ಇಡೀ ಕರ್ನಾಟಕ ತಲುಪಿಸಿದ ರೀತಿ ಇದೆಯಲ್ಲ, ಅದು ಹ್ಯಾಟ್ಸ್ ಅಪ್ ಹೇಳ್ಬೇಕು. ಯಾಕಂದರೆ ಪ್ರತಿಯೊಬ್ಬ ಹೀರೋ ಇವತ್ತು ಹಾಗೆ ನಿಂತಾಗೇ ಸಿನಿಮಾ ತಲುಪ್ಸೋಕ್ಕಾಗೋದು. ಎಸ್ಪೆಷಲಿ ಈ ಥರ ಸಿನಿಮಾಗೆ ಪ್ರತಿಯೊಬ್ಬರು ಇವತ್ತು 25 ದಿನ ಅಂತ ನಡೀತಿದೆ ಅಂದರೆ ಅದು ಫುಲ್ ಕ್ರೆಡಿಟ್ಸ್ ನಾನು ವಿಜಯ್ ಸಾರ್ಗೆ ಕೊಡಿ. ಸಾರ್ ಯಾವಾಗ ಯಾವುದೇ ಕಾರಣಕ್ಕೂ ನೀನು ಇದು ಮಾಡಬೇಡಪ್ಪ, ಈ ಥರದ್ದು ಒಂದು ಪ್ರತಿಯೊಬ್ಬರ ಶೋಷಿತರದ್ದು ಕಥೆಗಳನ್ನೇ ನಾವು ಮಾಡೋಣ. ಎಲ್ಲ ಜನಗಳು ಎಲ್ಲ ವರ್ಗದಲ್ಲಿ ಇದ್ದೇ ಇರ್ತಾರೆ, ಅವ್ರ ಕಥೆಗಳು ಎತ್ಕೊಂಡು ಮಾಡೋಣ. ಬಡವ ಎದ್ದ ನಿಂತಾಗನೇ ಆ ಹೀರೋ ಆಗೋದು ಅನ್ನೋದು ಅವ್ರ ಥಾಟು. ನಮ್ಗೆ ಅದೇ ಮೋಟಿವೇಶನ್. ನಾವು ಅದ್ರ ಹತ್ತನೇ ಸಾಕ್ತೀವಿ. ಎಲ್ಲ ಸಮುದಾಯದ ಬಡವರ ಪರವಾಗಿ ನಾವು ಮಾಡೋದು ಯಾವಾಗಲೂ. ನಾನು ಮುಂದೆ ಏನು ಹೇಳಕ್ಕೆ ಕೊಟ್ಟರು ಅದ್ರ ಪರವಾಗಿ ಹೇಳೋದು. ಮತ್ತೊಮ್ಮೆ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಶೋಷಿತರ ಪರವಾಗಿ ಇರುವಂಥ ಕಥೆಗಳನ್ನು ನಾನು ಮಾಡ್ತೀನಿ. ತುಂಬಾ ಸಿನಿಮಾಗಳು ಬರುತ್ತೆ, ಕೆಲವು ಸಿನಿಮಾಗಳು ಮಾತ್ರ ಮನುಷ್ಯರ ಮನಸ್ಸಲ್ಲಿ ಉಳಿದು ಬಿಡುತ್ತೆ. ಇದು ಲ್ಯಾಂಡ್ ಮನುಷ್ಯನ ಮನಸ್ಸಲ್ಲಿ ಉಳಿತದೆ. ಥ್ಯಾಂಕ್ ಯು.